ನಾನು ತಗೊತೀನಿ. ಕೂಲಿ 25 ಕಳಿಸ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ದಾಳಿಂಬೆಗೆ ಚಿನ್ನದ ಬೆಲೆ ಬಂದಿದೆ. ಗುಣಮಟ್ಟದ ಕೆಜಿ ದಾಳಿಂಬೆ 150 ರೂಪಾಯಿ ಬೆಲೆಗೆ ಮಾರಾಟವಾಗ್ತಾ ಇದೆ. ಇದರಿಂದ ಈಗ ಕಳ್ಳರ ಕಣ್ಣು ರೈತರ ದಾಳಿಂಬೆ ತೋಟದ ಮೇಲೆ ಬಿದ್ದಿದೆ. ಪ್ರತಿದಿನ ಒಂದಿಲ್ಲ ಒಂದು ಕಡೆ ತೋಟಗಳಿಗೆ ನುಗ್ಗುತ್ತಾ ಇರೋ ಕಳ್ಳರು ಗಿಡದಲ್ಲಿದ್ದ ದಾಳಿಂಬೆಯನ್ನ ಕಳ್ತನ ಮಾಡ್ತಾ ಇದ್ದಾರೆ. ಏನೋ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ರೈತ ಚನ್ನಕೇಶವ ತನ್ನ 2 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದಾಳಿಂಬೆ ಬೆಳೆದಿದ್ದಾರೆ. ಇನ್ನೇನು ದಾಳಿಂಬೆಯನ್ನು ಮಾರುಕಟ್ಟೆಗೆ ಸಾಗಿಸಬೇಕು ಅಷ್ಟರಲ್ಲಿ ಕಳ್ಳರು ಕಳೆದ 3 ದಿನಗಳಿಂದ ತೋಟಕ್ಕೆ ನುಗ್ಗಿ ರಾತ್ರೋರಾತ್ರಿ ದಾಳಿಂಬೆಯನ್ನು ಕಳ್ಳತನ ಮಾಡಿದ್ದಾರೆ. ಇದರಿಂದ ರೈತ ನಿನ್ನೆ ರಾತ್ರಿ ಇಡೀ ಕಾವಲು ಕಾಯ್ತಾ ಇದ್ದ. ಆಗ ಕಳ್ಳತನಕ್ಕೆ ಬಂದಿದ್ದ 3 ಕಳ್ಳರಲ್ಲಿ ಓರ್ವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ. ಯಾವೂರು? ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿ? ಮೇಡಹಳ್ಳಿ. ಮಾಡಿ ಇಲ್ಲಿಗೆ ಬಂದಿದ್ದು ಯಾರ್ಯಾರು ಬಂದಿದ್ರೆ? ನನ್ನ ಬಾಯಮ್ ತಗೊಂಡು ಬಂದಿದ್ದೆ ಸರ್. ನಾನು ಮಿಸ್ಸಸ್ ಬ್ಯಾಲನ್ ತಗೊಂಡು ಬಂದಿದ್ದೆ. ನಾನು ಬಂದು 15 ದಿವಸ ಆಯ್ತು. 15 ಎಲ್ಲಿದೆಯಾ? ಇಲ್ಲಿ ಮಂಡಿಗೆ ಜಿಗನಹಳ್ಳಿಯಲ್ಲಿ ನಿಮ್ಮ ಮಿಸ್ಸಸ್ಗೆ ಬಾಣಂತಿ ಇದೆ, ಈಗ ನೋಡ್ಕೊಂಡು ಹೋಗೋದಕ್ಕೆ ಬಂದೆ. ಇನ್ನು ಯಾರು ಬಂದಿದ್ರು ನಿನ್ನ ಜೊತೆ? ರವಿನಾ? ರವಿಚಂದ್ರನ? ಏನು ಇನ್ಯಾರು? ನಾನು ಯಾರು ಬರಲ್ಲ, ನಾನು ನನ್ನೇ ಒಂದೇ ಅಲ್ಲ, ಯಾರು ಬಂದಿದ್ದು ಜೊತೆ ಇಲ್ಲ ಅದನ್ನ ಹೇಳು ನಿನಗೆ. ರವಿ ಯಾವ ಊರು ಆತಂದು? ಜಿಗನಹಳ್ಳಿ. ಅವ್ರ ತಂದೆ ಹೆಸರು? ವೆಂಕಟಣ್ಣಪ್ಪ. ಏನಾಗ್ಬೇಕು ರವಿ? ತಂಗಿ ಗಂಡ. ಎಷ್ಟು ಈ ಥರ ಎಲ್ಲೆಲ್ಲಿ ಮಾಡಿದ್ದೀರಿ? ಎಷ್ಟು ಕಡೆ ಮಾಡಿದ್ದೀರಿ? ಗೊತ್ತಿಲ್ಲ ಸರ್. ಎಲ್ಲೆಲ್ಲಿ ಮಾಡಿದ್ಯಾ ನಿಜ ಹೇಳಿದ್ರೆ ಇಲ್ಲಿಂದ ಬಿಟ್ಟು ಕಳಿಸ್ತಾರೆ ಸರ್. ನನಗೆ ಅವರೇ ಬರೋದು, ನಾನು ಬರೋಲ್ಲ ಸರ್. ಕೃಷ್ಣ ಅಂತ ನಮ್ಮ ಹೆಸರು. ಅರೂರು ಗ್ರಾಮ. ನಮ್ಮ ದಾಳಿಂಬೆ ತೋಟ ಒಂದಿತ್ತು, 800 ಗಿಡ ಇತ್ತು. ಇವು ಒಂದು ವಾರದಿಂದ ಸರಿಸುಮಾರು ಒಂದು 2-2.5 ಟನ್ನು ಪ್ರತಿದಿನ 500ರಿಂದ 600 kg ಪ್ರತಿದಿನ. ಈ ಹುಡುಗ ಮತ್ತು ರವಿಚಂದ್ರ ಆದ್ಯಪ್ಪನವರು 3 ಪ್ರತಿದಿನವೂ ರಾತ್ರಿ 12-1ರಿಂದ ಒಂದು ಸಮಯದಲ್ಲಿ ಪ್ರತಿದಿನ ಬಂದು ಒಂದು ಸುಮಾರು 2-2.5 ಟನ್ ಕಳ್ತನ ಮಾಡಿದ್ದಾರೆ ಸರ್. ಅದೇ ಥರ ರಾತ್ರಿ ಬಂದು ಇದು ಮಾಡಿದಾಗ ರಾತ್ರಿ 1 ಗಂಟೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸರ್. ಯಾಕೆ ನೀವು ಕಾವಲು ಕಾಯ್ತಾ ಇದ್ದಿಲ್ವಾ? ಇದ್ದೀವಿ ಸರ್, ನೈಟೆಲ್ಲ ಇರ್ತೀವಿ. ನಿದ್ದೆ ನಮ್ಮ ಕಣ್ಣು ತಪ್ಪಿಸಿ ಬರ್ತಾ ಇದ್ದಾರೆ. ಯಾವ ಸಲ? ಪ್ರತಿ ಸಲ ಆಗ್ತಾ ಇದೆಯಾ ಇಲ್ಲ ಇದೇ ಸಲ? 15 ದಿವಸದಿಂದ ಅಲ್ಲ, ನೀವು ಬೆಳೆ ಇಡೋದಕ್ಕೆ ಶುರು ಮಾಡಿದಾಗಿಂದ ಪ್ರತಿ ಸಲ ಆಗಿದೆಯಾ ಇದೇ ಸಲ? ಏನಾಗಿರಲಿಲ್ಲ ಸರ್, ಈ ವರ್ಷನೇ ಜಾಸ್ತಿ ಇದೆ ವಿಪರೀತ. ಇಂಥವ್ರಿಗೆ ಹೇಗೆ ಏನು ಹೇಳ್ತೀರಾ ಆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಈಗ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಜಿ ದಾಳಿಂಬೆಗೆ 150 ರೂಪಾಯಿ ಬೆಲೆ ಬಂದಿದೆ. ಇದರಿಂದ ಸುಲಭವಾಗಿ ಹಣ ಮಾಡೋಕೆ ಕೆಲವು ಕಳ್ಳರು ಸುತ್ತಮುತ್ತ ಇರುವಂತಹ ದಾಳಿಂಬೆ ತೋಟಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಅರೂರು ಬಳಿ ಚನ್ನಕೇಶವ ಅವರ ತೋಟದಲ್ಲಿ ಕಳ್ಳತನ ಮಾಡಿ ಶಿವ ಸಿಕ್ಕಿಬಿದ್ದಿದ್ದು ಆತನ ಸಹಚರರಾದ ರವಿಚಂದ್ರ, ಆದ್ಯಪ್ಪ ಪರಾರಿಯಾಗಿದ್ದಾರೆ. ಇನ್ನು ಇತ್ತೀಚೆಗೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಬಳಿ ದಾಳಿಂಬೆ ಹಣ್ಣುಗಳನ್ನು ಕಳ್ಳತನ ಮಾಡಲಾಗಿತ್ತು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ದಾಳಿಂಬೆ ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ 16ನೇ ತಾರೀಕಿಗೆ ರಾತ್ರಿ ಟೈಮ್ ಒಬ್ಬರು ಫಿರ್ಯಾದಿ ಚನ್ನಕೃಷ್ಣಪ್ಪ ಅರೂರು ವಿಲೇಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಕಂಪ್ಲೇಂಟ್ ಪ್ರಕಾರ ಅವರು 2 acres ಲ್ಯಾಂಡಲ್ಲಿ ದಾಳಿಂಬೆ ಹಾಕಿದ್ದಾರೆ. ಮತ್ತು ಲಾಸ್ಟ್ 2-3 ಡೇಸಿಂದ ಅವರು ನೋಟಿಸ್ ಮಾಡ್ತಾ ಇದ್ದಾರೆ ಕಿ ಕಳ್ಳತನ ಆಗ್ತಾಯಿದೆ ದಾಳಿಂಬೆದು. ಸೊ ಅವರು ಕೂಡ ಕಾಶಿಯಸ್ ಆಗಿ ಪ್ರತಿದಿನ ಗಾರ್ಡ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿಗೋಸ್ಕರ. ಸೊ ಅದೇ ದಿನ ರಾತ್ರಿ 16ನೇ ತಾರೀಕಿಗೆ ರಾತ್ರಿ ಅವರಿಗೆ ಒಂದು 3-4 ಜನ ಈ ತೋಟದಲ್ಲಿ ಇದ್ದಾರೆ, ಅವ್ರಿಗೆ ಏನು ಕಾಣಿಸಿದೆ. ಆಮೇಲೆ ಅವರು ಎಲ್ಲರೂ ಅವ್ರಿಗೆ ಕ್ಯಾಚ್ ಮಾಡಿ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ವಶ ಪಡೆದಿದ್ದಾರೆ. ಅವರ ಹತ್ರ 3 ಬ್ಯಾಗ್ಸ್ ಸಿಕ್ಕಿದೆ ದಾಳಿಂಬೆದು, 3 ಮೊಟ್ಟೆ ಸಿಕ್ಕಿದೆ ದಾಳಿಂಬೆದು. ಮತ್ತು ಅವರಿಗೆ ಕೇಳಿದಾಗ ಒಬ್ಬರು ಆರೋಪಿ ಓನ್ಲಿ ಸಿಕ್ಕಿದೆ ಅವ್ರಿಗೆ, ಶಿವ ದೊಡ್ಡಬಳ್ಳಾಪುರ ಕಡೆಯಿಂದ ಬಂದಿದ್ದಾರೆ. ಅವರು ಜಿಗನಹಳ್ಳಿ ಅವ್ರದ್ದು ವಿಲೇಜ್ ಮೂಲತಃ. ಬೇರೆ ಆರೋಪಿ ರವಿಚಂದ್ರ ಮತ್ತು ಆಡಪ್ಪ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ. ಈಗ ನಾವು ಶಿವಾಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಮಾಡಿ ಜೇಸಿ ಕಳಿಸಿದ್ದೀವಿ. ಬಾಕಿ 2 ಜನ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ.
ದಾಳಿಂಬೆ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗುತ್ತಾ ಇರೋ ಕಳ್ಳರು ರೈತರ ಶ್ರಮವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ಇದರಿಂದ ಪೊಲೀಸರು ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.